ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಹಂಪಿಯಲ್ಲಿದ್ದೇವೆ. ಈಗ ಒಂದು ರೆಸಾರ್ಟಲ್ಲಿ ಸ್ಟೇ ಆಗಿ ಈಗ ಇಲ್ಲಿಂದ ಹೊರಟಿದ್ದೇವೆ. ಟೈಮಿಗೆ 7 ಕಾಲ ಆಯಿತು. ಇನ್ನು ಹಂಪಿ ಎಲ್ಲ ನೋಡಿ, ಹಂಪಿ ಕರೆಕ್ಟ್ ನೋಡಬೇಕಾದ್ರೆ 3 ಡೇಸ್ ಬೇಕಂತೆ. ಬಟ್ ನಾವೀಗ 1 ಅವರಲ್ಲಿ 2 ಅವರ್ಸಲ್ಲಿ ನೋಡಿ ರಿಟರ್ನ್ ಮ್ಯಾಂಗ್ಳೂರಿಗೆ ಹೋಗೋದು. ಸೊ ಇದು ನಾವಿದ್ದ ರೆಸಾರ್ಟ್ ಚಂದ ಇತ್ತು, ಒಳಗೆ ಸಹ ಒಳ್ಳೆ ಇತ್ತು. ಬೇಕಾದ್ರೆ ಒಮ್ಮೆ ಒಳಗೆ ಸಹ ವೀಡಿಯೋ ಮಾಡಿ ತೋರಿಸ್ತೇನೆ. ರೂಮಿದು ಕ್ಯಾಂಪ್ ಫೈರ್ ಸಹ ಮಾಡ್ಬೋದು ಅಲ್ಲಿ ಬ್ಯಾಕ್ ಸೈಡ್. ಇದು ನಾವಿದ್ದ ರೂಮ್. ಒಳ್ಳೆ ಕ್ಲೀನ್ ಇತ್ತು, ಹೈಜೀನ್ ಆಗಿತ್ತು. ವಾಶ್ರೂಮ್ ಅಲ್ಲಿ ಕ್ಲೀನ್ ಇತ್ತು, ಬಿಸಿ ವ್ಯವಸ್ಥೆ ಕೂಡ ಇತ್ತು. ಗಾಡಿ ತಿರುಗಿಸಿಡಿ, ಗಾಡಿ ಎಲ್ಲ ಸುಧಾಕರ ಗೊತ್ತಿಲ್ಲ. ಇಲ್ಲಿಯಾ? ಇಲ್ಲಿ ನಂಗೆ ನಮ್ಮ ಬಂದಲ್ಲೆಲ್ಲ ಗಾರ್ಡನ್ ನೋಡುದು, ದಾಸವಾಳ ಗಾರ್ಡನ್ ಅಂತ. ಅದೇ ಸಣ್ಣ ಗಿಡ ಚಂದ. ಇಲ್ಲಿ ಹಿಂದೆ ಸೈಡ್ ಕಬ್ಬಿನ ತೋಟ ಕೂಡ ಉಂಟು. ಕಬ್ಬೆಲ್ಲ ಹೊರಡು ಅಲ್ಲ, ಲೇಟ್ ಆಗಿತ್ತು. ಮತ್ತೆ ಕ್ಯಾಂಪ್ ಫೈರ್ ಅವರದ್ದು ಓನ್ ಅನ್ಸಿಯ. ಹೌದಂತೆ. ಎಷ್ಟು ಎಕರೆ ಉಂಟು? ಕ್ಲೀನು ಚಂದ ಉಂಟು ಚಿಕ್ಕಮಂಗ್ಳೂರದು. ಇಲ್ಲಿ ಹೋಟೆಲ್ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಮಸಾಲೆ ದೋಸೆ, ಇಡ್ಲಿ ಸಾಂಬಾರು, ಫ್ರೆಂಡ್ಸ್, ನಾವೀಗ ಚಹಾ ತಿಂಡಿ ಎಲ್ಲ ತಿಂದು ಹಂಪಿಯೊಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸರಿ ನೋಡ್ಬೇಕಾದ್ರೆ 3 ದಿನ ಬೇಕಂತೆ, ಅಷ್ಟು ಪ್ಲೇಸ್ ಉಂಟು. ಆದ್ರೂ ಬನ್ನಿ ನೋಡು. ಫ್ರೆಂಡ್ಸ್, ಈ ವಿಜಯನಗರ ಸ್ಥಾಪನೆಯ ಉದ್ದೇಶ ನೋಡೋದಾದರೆ, ವಿಜಯನಗರದ ಸ್ಥಾಪಕರು ಒಂದು ವಿಶಾಲವಾದ, ನಿಸ್ವಾರ್ಥವಾದ ರಾಷ್ಟ್ರಹಿತದ ಮನೋಭಾವ ಹೊಂದಿದವರಂತೆ. ಭಾರತದ ಸಂಸ್ಕೃತಿಯ ರೀತಿ ನೀತಿಗಳನ್ನು ರಕ್ಷಿಸುವುದು, ಪರಂಪರಾಗತವಾದ ವಿದ್ಯೆ, ಜ್ಞಾನ, ಶಾಖೆಗಳನ್ನು ಊರ್ಜಿತಗೊಳಿಸುವುದು, ಭಾಷೆ, ಸಾಹಿತ್ಯ, ಕಲೆಗಳನ್ನು ಪ್ರೋತ್ಸಾಹಿಸುವುದು ಇವರ ಮೂಲ ಉದ್ದೇಶಗಳಾಗಿರ್ತದಂತೆ. ನಂತರ ಈ ರಾಜ್ಯ ಸ್ಥಾಪಕರು ವರಾಹಮೂರ್ತಿಯನ್ನು ತಮ್ಮ ರಾಜಮುದ್ರೆಯನ್ನಾಗಿ ಅಂಗೀಕರಿಸಿದರು. ಕಾರಣವೇನೆಂದರೆ, ಇವರು ಈ ಥರ ಮಾಡಲಿಕ್ಕೆ ಕಾರಣ ಅಂದರೆ, ಶ್ರೀ ವಿಷ್ಣು ವರಾಹ ಅವತಾರವನ್ನು ಧರಿಸಿ ಹಿರಣ್ಯಕ್ಷ ದೈತ್ಯನ್ನು ಅಪಹರಿಸಿಕೊಂಡು ಹೋಗಿದ್ದ ಈ ಭೂಮಿಯನ್ನು ಸಾಗರದಿಂದ ಮೇಲಕ್ಕೆತ್ತಿ ರಕ್ಷಿಸುವುದು ಇವರ ಉದ್ದೇಶ. ಅದೇ ರೀತಿಯ ಸಾಧನೆ ಮನೋಭಾವ ಈ ಸ್ಥಾಪಕರದ್ದು ಆಗಿದ್ದು, ಈಗ ಈ ರಾಜಮುದ್ರೆಯಿಂದವೇ ಈ ವಿಜಯನಗರ ಸಾಮ್ರಾಜ್ಯವನ್ನು ಗುರುತಿಸ್ತಾ ಹೋಗಿದಾರಂತೆ. ಫ್ರೆಂಡ್ಸ್, ನಾವೀಗ ಹೋಗ್ತಿರೋದು ಸಾಸಿವೆ ಕಾಳು ಗಣಪತಿಯನ್ನು ನೋಡಲಿಕ್ಕೆ. ಈ ಸಾಸಿವೆ ಕಾಳು ಗಣಪತಿಯ ಹಿಸ್ಟ್ರಿ ನೋಡೋದಾದರೆ, ಇದು ಕ್ರಿಸ್ತಶಕ 1506ರಲ್ಲಿ ಚಂದ್ರಗಿರಿಯ ವ್ಯಾಪಾರಿಯೊಬ್ಬರು ವಿಜಯನಗರದ ರಾಜ 2ನೇ ನರಸಿಂಹನ ಸ್ಮರಣಾರ್ಥವಾಗಿ ಈ ಮಂಟಪವನ್ನು ನಿರ್ಮಿಸಿದ್ದಾರೆ. ಇದು ಹಂಪಿಯ ಸಾಸಿವೆ ಕಾಳು ಗಣೇಶ ಎಂದೇ ಹೆಸರನ್ನು ಪಡೆದಿದ್ದು, ಇದು ಸುಮಾರು 8 ಅಡಿ ಇದೆಯಂತೆ. 2.4 ಮೀಟರ್ ಎತ್ತರವಿರುವ ಏಕಶಿಲೆಯ ಬೃಹತ್ ಪ್ರತಿಮೆ. ಮತ್ತು ಇದು ಒಂದು ಹೇಮಕೂಟ ಬೆಟ್ಟದ ಪೂರ್ವ ತಕ್ಕಡಿಯಲ್ಲಿರುವಂತಹ ಒಂದು ಗಣೇಶ. ಫ್ರೆಂಡ್ಸ್, ಇದೇ ಏಕಶಿಲೆಯ ಬೃಹತ್ ಸಾಸಿವೆ ಕಾಳು ಗಣಪತಿ. ಫ್ರೆಂಡ್ಸ್, ನಾವೀಗ ಫಸ್ಟಿಗೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಬೆಳಿಗ್ಗೆ ತುಂಬ ರಶ್ ಆಗಿದೆ ಈಗ ಇಲ್ಲಿ.
ಮತ್ತು ತುಂಬ ರಶ್ ಆಗ್ಬೋದು ಅಂತೇಳಿ ಈಗ ಹೋಗ್ತಿದ್ದೇವೆ. ನನಗೆ ಹಿಂದೆ ಕಾಣ್ತಿದ್ದಾರೆ ಇದೇ ವಿರೂಪಾಕ್ಷ ದೇವಸ್ಥಾನ. ಫ್ರೆಂಡ್ಸ್, ಇದು ವಿರೂಪಾಕ್ಷ ದೇವಾಲಯದ ಮುಖ್ಯ ದ್ವಾರ. ಈ ಗೋಪುರವು ಸುಮಾರು 165 ಅಡಿ ಎತ್ತರವಿದೆಯಂತೆ. ತಳಭಾಗ 150 ಅಡಿ ಅಗಲವಾಗಿಯೂ 120 ಅಡಿ ಉದ್ದವಾಗಿಯೂ ಇದೊಂದು 11 ಅಂತಸ್ತುಗಳಿಂದ ಕೂಡಿದಂತಹ ದ್ವಾರ ಅಂತೆ. ಇದಕ್ಕೆ ಭೀಷ್ಮಪ್ಪಯ್ಯನ ಗೋಪುರವೆಂದು ಕೂಡ ಕರೀತಾರಂತೆ. ಮೊದಲಲ್ಲ, ಈ ಗೋಪುರ ಯಾವಾಗ ಯಾವ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತೇಳಿ ಯಾವುದೇ ನಿರ್ದಿಷ್ಟವಾದಂತಹ ಪುರಾವೆಗಳಿಲ್ಲ ಅಂತೆ. ಆದರೆ ಈ ಗೋಪುರ ಅನೇಕ ಬಾರಿ ಜೀರ್ಣೋದ್ಧಾರವಾಗಿದಂತೆ. ಒಮ್ಮೆ ಕ್ರಿಸ್ತಶಕ 1510ರಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇದು ಒಮ್ಮೆ ಜೀರ್ಣೋದಯವಾಗಿತ್ತು. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ತುಂಬ ಸಿಸ್ಟಮ್ಯಾಟಿಕ್ ಉಂಟು. ಚಪ್ಪಲನ್ನು ಇಲ್ಲಿ ಬಿಸಾಡ್ಲಿಕ್ಕೆ ಅಲ್ಲಿಲ್ಲ, ಅಲ್ಲೇ ಕೌಂಟರಲ್ಲಿ ಕೊಡಬೇಕು. ಒಂದು ಜೋಡಿಗೆ 2 ರೂಪಾಯಿ ತಗೊಳ್ತಾರೆ. ಮತ್ತು ಇಲ್ಲಿ ಎಂಟ್ರೆನ್ಸ್ ಕೂಡ ಹಾಗೇನೆ. ನಾವು ಎಂಟ್ರಿ ಆಗಬೇಕಾದ್ರೆ ಸ್ಪೆಷಲ್ ಕೌಂಟ್ರಿಗೆ ಹೋಗ್ಬೇಕಾದ್ರೆ ಒಬ್ಬರಿಗೆ 25 ರೂಪಾಯಿ. ಮತ್ತು ಅವರಿಗೆ ಡೈರೆಕ್ಟ್ ಕೂಡ ಹೋಗ್ಬೋದು. ನಮಗೆ ಅದು ಗೊತ್ತಿರಲಿಲ್ಲ, ನಾವು ಡೈರೆಕ್ಟ್ ಹೋಗೋದು. ಮತ್ತೆ ಇಲ್ಲಿ ಹೋದ ಮೇಲೆ ಗೊತ್ತಾಗೋದು ಸ್ಪೆಷಲ್ ಕೌಂಟರ್ ಇತ್ತು ಅಂತೇಳಿ. ಮತ್ತು ಇಲ್ಲಿ ತುಂಬ ರಶ್ ಇತ್ತು. ಹಾಗೆ ನಮಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು ಹೊರಗೆ ಕೈ ಮುಗಿದು ಬರಬೇಕಾಯ್ತು. ಒಂದು ಲೈನೇ ಮೂವ್ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಮತ್ತು ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಕೂಡ ಹಾಗೆಲ್ಲ ತಗೊಂಡು ಹೋಗ್ಲಿಕ್ಕೆ ಎಲ್ಲ ಇಲ್ಲಿ ಎಂಟ್ರಿಯಲ್ಲೇ ಹೋಗುವಾಗನೇ ಎಲ್ಲ ಇಟ್ಟು ಹೋಗಬೇಕು. ಅದೆಲ್ಲ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ. ದೇವಸ್ಥಾನ ನೋಡುವಾಗ ಸಾಗಿ ಹಿಂದಿನ ಕಾಲದ ಹೇಗೆ ದೇವಸ್ಥಾನ ಉಂಟು ಹಾಗೆ ಉಂಟು, ಏನು ಚೇಂಜಸ್ ಮಾಡಲಿಲ್ಲ. ಫ್ರೆಂಡ್ಸ್, ಈ ಸ್ಥಳಪುರ ನೋಡೋದಾದರೆ ಶ್ರೀ ವಿರೂಪಾಕ್ಷನಿಗೆ ಪಂಪಾಪತಿ ಎಂದು ಕರೀತಾರಂತೆ. ಯಾಕೆಂದರೆ ಇದಕ್ಕೊಂದು ಪೌರಾಣಿಕ ಕಥೆ ಉಂಟಂತೆ. ಆ ಪೌರಾಣಿಕ ಕಥೆಯ ಪ್ರಕಾರ ನೋಡೋದಾದರೆ ಪಂಪಾದೇವಿಯು ಪವಿತ್ರ ಸ್ಥಳದಲ್ಲಿ ಶಿವನನ್ನು ಕುರಿತಂತೆ ತಪಸ್ಸು ಮಾಡ್ತಿರ್ತಾಳಂತೆ. ಅವಳ ಭಕ್ತಿಗೆ ಮೆಚ್ಚಿ ಶಿವನ ಪ್ರತ್ಯಕ್ಷನಾಗಿ ಇಲ್ಲೇ ನೆಲೆಯಾಗಿ ನಿಲ್ಲಲು ಲಿಂಗ ರೂಪವನ್ನು ತಾಳ್ತಾನಂತೆ. ಆ ಮೂರ್ತಿಯೇ ಇಂದಿನ ವಿರೂಪಾಕ್ಷ ದೇವರಂತೆ. ಈ ಸ್ಥಳವನ್ನು ಪಂಪಾ ಕ್ಷೇತ್ರವೆಂದು ಕರೀಲಿಕ್ಕೆ ಕಾರಣ ಕೂಡ ಇದೇ ಕಾರಣ ಅಂತೆ. ಹಾಗಾಗಿ ಈ ಪಂಪಾಪತಿ ಅಥವಾ ನಾವು ವಿರೂಪಾಕ್ಷ ದೇವರ ಏನಿದೆ ಅವರ ದರ್ಶನ ಪಡೆದು ಹೊರಗೆ ಬರುವಾಗ ಉತ್ತರ ಭಾಗದಿಂದ ಹೊರ ಬಂದರೆ ಉತ್ತರ ದಿಕ್ಕಿಗೆ 2 ದೇವಾಲಯಗಳನ್ನು ಕಾಣ್ಬೋದು. ಒಂದು ಪಂಪಾದೇವಿ, ಮತ್ತೊಂದು ಭುವನೇಶ್ವರಿ ಮೂರ್ತಿ. ಅದೊಂದು ತುಂಬ ಸುಂದರವಾದ 2 ಮೂರ್ತಿಗಳಂತೆ. ನಂತರ ಅದೇ ಮುಂದೆ ಪುನಃ ಹೊರಗಡೆ ಬರುವಾಗ ಬಲಭಾಗದಲ್ಲಿ ನವಗ್ರಹಗಳನ್ನು ಕೂಡ ಪ್ರತಿಷ್ಠಾಪಿಸಿದಾರಂತೆ. ಉತ್ತರ ಭಾಗದಲ್ಲಿ ಮತ್ತೊಂದು ಗೋಪುರವು ಕಾಣ್ತದಂತೆ. ಇದನ್ನು ಕನಕಗಿರಿ ಗೋಪುರವೆಂದು ಕೂಡ ಕರೀತಾರಂತೆ. ಈ ಗೋಪುರದಲ್ಲಿ ರತ್ನಗರ್ಭ ಗಣಪತಿ ಹಾಗೂ ದೇವಿ ವಿಗ್ರಹಗಳು ಈ ಗೋಪುರದ ಮೂಲಕ ಆಯ್ದು ಹೊರಬಂದರೆ ಬಲಭಾಗದಲ್ಲಿ ಒಂದು ದೊಡ್ಡ ಕೊಳವಿದೆ. ಇದನ್ನು ಮನ್ಮಂಥನ ಕುಂಡ ಎಂದು ಕರೆಯುತ್ತಾರಂತೆ. ಹಾಗೆ ಇಲ್ಲಿಂದ ಮುಂದೆ ಸಾಗಿದರೆ ತುಂಗಾಭದ್ರಾ ನದಿಗೆ ಹೋಗ್ಬೋದಂತೆ. ಮತ್ತೆ ಮೂಲ ದೇವಾಲಯಕ್ಕೆ ಹಿಂತಿರುಗಿ ಬಂದು ದೇವಾಲಯದ ಹಿಂಭಾಗಕ್ಕೆ ಬಂದರೆ ಮೇಲೆ ಹೋಗಲು ಮೆಟ್ಟಿಲುಗಳು ಕೂಡ ಇದೆ ಅಂತೆ. ಈ ಮೆಟ್ಟಿಲುಗಳ ಮೂಲಕ 4 ಮೆಟ್ಟಿಲೇರಿ ಬಲಭಾಗಕ್ಕೆ ತಿರುಗಿದರೆ ಒಂದು ಕೋಣೆ ಕಾಣಬರುತ್ತದಂತೆ. ಈ ಕೋಣೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಸಣ್ಣ ಕಿಂಡಿ ಇದೆ ಅಂತೆ. ಇದರಿಂದ ಆಯ್ದು ಬರುವ ಬೆಳಕು ಪಶ್ಚಿಮ ಗೋಡೆಯ ಮೇಲೆ ಬೀಳುತ್ತದಂತೆ. ಇಲ್ಲಿ ನಾವು ಮುಂಭಾಗದ ಗೋಪುರದ ತಲೆಕೆಳಗಾದ ಬಿಂಬವನ್ನು ಕಾಣಬಹುದಂತ ಹೇಳ್ತಾರೆ. ಫ್ರೆಂಡ್ಸ್, ಇದೇ ವಿರೂಪಾಕ್ಷ ದೇವಸ್ಥಾನ. ನಮಗೆ ಒಳಗೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಇದ್ದಕ್ಕೆ. ಈಗ ನಾವು ಇಲ್ಲಿ ಹೊರಗಡೆ ಸ್ವಲ್ಪ ಫೋಟೋಶೂಟ್ ಮಾಡ್ತಿದ್ದೇವೆ. ಮಗುದೆಲ್ಲ ಫೋಟೋ ತೆಗಿತಾ ಇದ್ದಾರೆ. ಈಗ ಇನ್ನು ಇಲ್ಲಿಂದ ಹೊರಡುದು. ಇಲ್ಲಿ ತುಂಬ ಪ್ಲೇಸ್ಗಳು ಉಂಟು ನೋಡಲಿಕ್ಕೆ. ಹಾಗೆ ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಇಲ್ಲಿಗ ನಿಮಗೆ ಇದೀಗ ಫಸ್ಟ್ ತೋರಿಸ್ತೀನಿ, ಬೇರೆ ಬೇರೆ ಪ್ಲೇಸ್ ತೋರಿಸ್ತೀನಿ. ಬನ್ನಿ ಹೋಗುವ, ನೋಡುವ ಬೇರೆ ಕಡೆ. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಕೆರೆ ಸಹ ಇದೆ. ಅದೀಗ ಮಳೆ ಇಲ್ಲದ ಕಡೆ ನೀರು ಕೂಡ ಇಲ್ಲ. ಇದು ಲಾಸ್ಟ್ ಅಪ್ಪ, ಆಚೆ ಆಚೆ ಹೋಗೋದು ಮೇಡಮ್. ಇದು ಲಾಸ್ಟ್, ಇನ್ನು ಆಚೆನೆ ಹೋಗುದಾ? ಆಚೆ ಇದು ಎಂಡ್ ಆಗುತ್ತೆ. ನಿಮ್ದು ಪಾರ್ಕಿಂಗ್ ಇದೆ ಅಲ್ಲ, ಒಳಗಡೆ ಡ್ರಾಪ್ ಮಾಡುತ್ತೆ. ನೋಡ್ಕೊಂಡು ವಾಕಬಲ್. ನೋಡಿದ್ದೀವಲ್ಲ ಗಣಪತಿ. ಗಣಪತಿ ಇಲ್ಲ ಮೇಡಮ್, ಹೊರಗಡೆ ನರಸಿಂಹ ಟೆಂಪಲ್ ಉಂಟು. ನರಸಿಂಹ ಇದೆ, ಲೋಟಸ್ಮನ್ ಪ್ಯಾಲೇಸ್ ಇದೆ. ಅಲ್ಲಿ ಸ್ನಾನಗೃಹ ಇದೆ ಅಲ್ಲ. ಶ್ರೀಕೃಷ್ಣ ದೇವರ ಆಳ್ಕೆ ಮಾಡಿರ್ತಾರಲ್ಲ, ಏನು ನಾವು ವಿರೂಪಾಕ್ಷ ಟೆಂಪಲ್ ನೋಡ್ಕೊಂಡ್ ಬಂದಿವಲ್ಲ, ಆಗಿನ ಟೈಮ್ನಲ್ಲಿ 1336 ಅಂದ್ರೆ 1336 ಸೆಂಚುರಿಯಲ್ಲಿ ಇದು ಮಾಡಿರೋದು. ಸೊ ಇಲ್ಲಿ 2 ಎಂಟ್ರಿ ಇದೆ, ಇಲ್ಲಿ 4 ಎಂಟ್ರಿ ಇದೆ. ಆಳ್ವಿಕೆ ಮಾಡ್ತಿದ್ದಲ್ಲ, ಇದೆಲ್ಲ ಮಂಟಪ ಅಲ್ಲ, ಮಂಟಪ ಶಿವಲಿಂಗ ಆ ಥರ ಇದೆ. ಸೊ ಅಲ್ಲಿಂದ 2 ಎಂಟ್ರಿ ಆಗ್ಬಿಟ್ಟು ಇಲ್ಲಿಂದ 4 ಎಂಟ್ರಿ. 1 2 3 4 ಅಂದ್ರೆ ಸೈನಿಕರು ಬೇರೆ ಹೋಗ್ತಾರೆ, ರಾಜರು ಬೇರೆ ಹೋಗ್ತಾರೆ, ರಾಣಿ ಬೇರೆ ಹೋಗ್ತಾರೆ, ಅವರು ಸಾಲು ಬೇರೆ ಹೋಗ್ತಾರೆ. ಇದು 4 ಎಂಟ್ರಿ.
ಇದ್ರ ಮುಂದ್ಗಡೆ ಇರೋದು ಕಡಲೆಕಾಳು ಗಣಪತಿ ಅಂತ ಕರೀತಾರೆ. ಏನಕ್ಕೆ ಕಡಲೆಕಾಳು ಗಣಪತಿ ಅಂದ್ರೆ ಇಲ್ಲಿ ಒಂದು ವಯಸ್ಸಾದ ಅಜ್ಜೋರ್ ಏನಿದೆ ಅದು ಕಡಲೆಕಾಯಿ ಮಾಡ್ತಾರೆ, ಅದಕ್ಕೆ ಇದು ಒಂದು ಹೆಸರು ಇದ್ದಿಲ್ಲ. ಹಾಗೆ ಟೈಮಲ್ಲಿ ಮಾರ್ಕೆಟಿಂಗ್ ಇತ್ತು ಕಡಲೆಕಾಯಿ. ಅದಕ್ಕೆ ಇದೊಂದು ಕಡಲೆಕಾಳು ಗಣಪತಿ ಅಂತ ಹೆಸರು ಬಿಟ್ಟಿದೆ. ಇದು ಬಂದ್ಬಿಟ್ಟು 1 ಕಲ್ಲಿಂದ ಕೆತ್ತಿರೋದು, 20 ಅಡಿ ಐತಿ. ಆಗಿನ ಟೈಮ್ನಲ್ಲಿ ಬಹು ಸೀಕ್ವೆನ್ಸ್ ಎಲ್ಲ ಹೊರತಾ ಎಲ್ಲ ಕಟ್ ಮಾಡ್ತಾರೆ. ಅವೆಲ್ಲ ಪೂಜೆ ಗೀಜೆ ಎಲ್ಲ ನಡೀತಿತ್ತು. ಯಾವಾಗ ಕಟ್ ಮಾಡಿದಾರಲ್ಲ ಅವಾಗ ಮುಕ್ತಾಯದ ನಂತರ ಪೂಜೆ ಆಗುದಿಲ್ಲ. ಇದು ಕಡಲೆಕಾಳು ಗಣಪತಿ. ಮುಂದ್ಗಡೆ ಹೋಗಿ ಅಲ್ಲಿ ಚಪ್ಪಲ್ ಕೆಳಗಡೆ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಹಣ ಕೊಡ್ಲಿಲ್ಲಲ್ಲ. ಸಿಂಗಲಿಕ ಮಂಗಂದಿ ಕುಡಿತದ. ಫ್ರೆಂಡ್ಸ್, ನಾವೀಗ ಇಲ್ಲಿ ಕಡಲೆಕಾಳು ಗಣಪತಿ ಹತ್ರ ಬಂದಿದ್ದೇವೆ. ಎಷ್ಟು ಚಂದ ಉಂಟು ನೋಡಿ, ಎಲ್ಲ ಕಂಬಗಳ ಸುತ್ತ ನಡುವಲ್ಲಿ ಗಣಪತಿ ದೇವರು. ನೋಡ್ಲಿಕ್ಕೆ ಒಂದು ಸೂಪರ್ ಕಾಣ್ತದೆ. ಎಂತ ಮತ್ತೆ ಅಲ್ಲಿ ಕೈ ಮುಗ್ದು ಹೋಗ್ಲಿಕ್ಕೆ ಅಲ್ಲಿ ಚಪ್ಪಲ್ ತೆಗೆದು ಕೈ ಮುಗ್ದು ಬನ್ನಿ. ಎಂತ ಸಿಲ್ವಾ ಮೇಲೆ ಹೋಗ್ಬೋದಾ? ಇದು ಹರಿಹರ ದೇವಾಲಯ. ಇದು ಇಡೀ ವಿಜಯನಗರ ಸಾಮ್ರಾಜ್ಯವಾಗಿರ್ತದೆ. ಸೊ ಹಾಗಾಗಿ ನಂತರ ದಾಳಿಯ ನಂತರ ಇದೆಲ್ಲ ಕೆಲವೊಂದೆಲ್ಲ ನಶಿಸಿ ಹೋಗಿದೆ. ಹಾಗೆ ಇಲ್ಲಿ ಗಣಪತಿ ಕೂಡ ಇಲ್ಲಂತೆ, ಭಗ್ನವಾಗಿದಂತೆ. ಹಾಗಾಗಿ ಇಲ್ಲಿ ಯಾವುದು ಪೂಜೆ ಎಲ್ಲ ಮಾಡುದಿಲ್ಲ. ಫ್ರೆಂಡ್ಸ್, ನಾವಿಲ್ಲಿ ಕಡಲೆಕಾಳು ಗಣಪತಿ ಹತ್ರ ನೋಡಲಿಕ್ಕೆ ಬರುವಾಗ ಇಲ್ಲಿ ತುಂಬ ಗುಡಿಗಳಿದೆ. ಆದರೆ ಇಲ್ಲಿ ಯಾವುದೇ ರೀತಿ ದೇವರುಗಳಿಗೆ ಪೂಜೆಗಳು ನಡೀತಾ ಇಲ್ಲ. ಯಾಕೆಂದರೆ ಇಲ್ಲೆಲ್ಲ ಆಕ್ರಮಣಕ್ಕೆ ಬಲಿಯಾಗಿ ಯಾವುದೇ ಇಲ್ಲಿ ದೇವರುಗಳಿಗೆ ಪೂಜೆಗಳು ನಡೆಯುವುದಿಲ್ಲ. ಒಮ್ಮೆ ಭಗ್ನ ಆದಂಥ ದೇವರುಗಳಿಗೆ ಮತ್ತೆ ಪೂಜೆಗಳು ನಡೆಯುವುದಿಲ್ಲ ಅಂತ. ಹಾಗಾಗಿ ಕೇವಲ ನಮಗೆ ಮೊದಲಿನ ಹಂಪಿಯ ಇತಿಹಾಸ ಅಥವಾ ವಿಜಯನಗರ ಸಾಮ್ರಾಜ್ಯ ಇತಿಹಾಸ ನೋಡಲಿಕ್ಕೆ ನೋಡ್ಬೋದು ವಿನಃ ಬೇರೆ ಯಾವುದೇ ಥರ ನಮಗೆ ಇಲ್ಲಿ ಪೂಜೆಗಳಿಲ್ಲ. ಅದೇ ತರ ಇಲ್ಲಿ ಎಲ್ಲ ಕಡೆ ಕೂಡ ಕಲ್ಲಿನಿಂದಲೇ ಕೂಡಿದಂತಹ ದೇವಾಲಯಗಳು ತುಂಬಾ ಚೆಂದ ಉಂಟು ನೋಡ್ಲಿಕ್ಕೆ. ಮಂಟಪಗಳಾಗಿರ್ಬೋದು, ಒಳಗೆ ದೇವರ ಗುಡಿಗಳಾಗಿರ್ಬೋದು, ಎಲ್ಲವೂ ನೋಡ್ಲಿಕ್ಕೆ ತುಂಬಾ ಚೆಂದ ಉಂಟು. ಹಾಗೆ ಇಲ್ಲಿ ಸುತ್ತಲೂ ಕಲ್ಲಿನಿಂದಲೇ ನಿರ್ಮಿತವಾದಂತಹ ಬಂಡೆ ಕಲ್ಲುಗಳು, ದೇವಾಲಯಗಳು, ಗುಡಿಗಳು ಎಲ್ಲ ಕಲ್ಲಿನಿಂದಲೇ ಉಂಟು. ಮಂಟಪಗಳು ಪ್ರತಿಯೊಂದು ಕಲ್ಲಿನಿಂದಲೇ ಕೂಡಿದಾಗಿದೆ. ಅದೇ ಥರ ನಮಗೆ ಇಲ್ಲಿಂದ ನೋಡುವಾಗ ವಿರೂಪಾಕ್ಷ ದೇವಸ್ಥಾನ ಕೂಡ ತುಂಬ ಹತ್ತಿರ ಕಾಣ್ತದೆ. ಆದರೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಕೆಳಗಿಂದಾಗಿ ಹೋಗಲಿಕ್ಕೆ ಅದು ನಮಗೆ ಈಗ ನಾವು ಬಂದಂಥ ಸ್ಥಳದಲ್ಲಿ ಸುತ್ತಲೂ ವಿರೂಪಾಕ್ಷ ದೇವಸ್ಥಾನವೇ ಕಾಣ್ತಾ ಉಂಟು. ಅಲ್ಲಿಯ ಪ್ರತಿಯೊಂದು ಗೋಪುರಗಳೇ ನಮಗೆ ಕಣ್ಣಿಗೆ ಬೀಳ್ತಾ ಉಂಟು. ಹೆಮಕೂಟ ಪ್ರವೇಶ ದ್ವಾರ ಅಂತೆ. ಈ ಮೊದಲಿದಲ್ಲ ಬಾಗಿಲಲ್ಲಿ ಎಷ್ಟು ದೊಡ್ಡದಲ್ಲ. ಇಲ್ಲಿ ಹೋಗ್ಲಿಕ್ಕೆ ಎಷ್ಟು ಉಂಟು. ಇದು ವಿರೂಪಾಕ್ಷ. ಬನ್ನಿ ಬೇಗ ಹೋಗುವ. ಫ್ರೆಂಡ್ಸ್, ಆಗಿ ಇಲ್ಲಿ ಮೇಲ್ಗಡೆ ನಾವು ಹೋದರೆ ಒಂದು ಗಣಪತಿ ದೇವಸ್ಥಾನ ಉಂಟು. ನಾನು ಹೋಗಲಿಲ್ಲ, ಹಸ್ಬೆಂಡ್ ಹೋಗಿದ್ರು. ಅಲ್ಲಿ ತುಂಬ ಚೆಂದ ಉಂಟಂತೆ ಒಳಗೆಲ್ಲ, ದೇವಸ್ಥಾನದ ಒಳಗೆ. ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಭಟ್ರೆಲ್ಲ ಇದ್ದಾರೆ ಅಲ್ಲಿ. ಹಾಗೆ ಹಸ್ಬೆಂಡ್ ಹೋಗಿದ್ರು ಅಲ್ಲಿ ನೋಡಲಿಕ್ಕೆ. ಹಾಗೆ ಇಲ್ಲಿ ಎದುರುಗಡೆ ನಮಗೆ ವಿರೂಪಾಕ್ಷ ದೇವಸ್ಥಾನದ ಗೋಪುರಗಳ ಕಾಣ್ತಾ ಉಂಟು. ಈ ಬಂಡೆ ಹತ್ತಿಕೊಂಡು ಹೋಗಬೇಕು, ಸ್ವಲ್ಪ ಮೇಲೆ ಹೋಗ್ಬೇಕಂತೆ. ಮೇಲೆ ಹೋಗುವಾಗಲ್ಲಿ ಗಣಪತಿ ದೇವಸ್ಥಾನ ಸಿಗ್ತದೆ. ಅದೇ ಆ ಬಂಡೆಗಳ ನೋಡುವಾಗ ಆಗ್ತಾ ಉಂಟು, ಯಾರೋ ತಂದು ನಿರ್ಮಿಸಿದ ಹಾಗೆ. ಆದರೆ ಅದೊಂದು ವೈಭವವೇ ಬೇರೆ. ಇದನ್ನು ನೋಡುವುದೇ ಬೇರೆ ರೀತಿಯ ಅನುಭವ ನಮಗೆ ಕಾಣ್ತಾ ಉಂಟು. ಇಲ್ಲಿಂದ ದೇವಸ್ಥಾನ ನೋಡುವಾಗ ಆ ಸುತ್ತಲೂ ಬಂಡೆಗಳು, ನಡುವಿನಲ್ಲೊಂದು ಹಸಿರಾದ ಹುಲ್ಲುಗಳು,
ಅದರೊಟ್ಟಿಗೆ ಗುಡಿಗಳು, ಗೋಪುರಗಳು, ಕಂಬಗಳು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮಗೆ ನಿರ್ಮಾಣವಾದಾಗೆ ಕಾಣ್ತದೆ. ಈ ವಿಜಯನಗರ ಸಾಮ್ರಾಜ್ಯದ ಒಂದು ಐಸಿರಿಯೇ ಬೇರೆ ಥರ ಕಾಣುವಂಥ ರೀತಿಯಲ್ಲಿದೆ. ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ ಈ ದೇವಸ್ಥಾನ ಅಥವಾ ಇಲ್ಲಿಯ ಪರಿಸರ ಎಲ್ಲೋ ಒಂದು ಡಿಫ್ರೆಂಟಾಗಿ ಇರುವಂಥದ್ದು. ಪ್ರತಿಯೊಂದು ಕಡೆ ಕೂಡ ಅದರದ್ದೇ ಆದಂತಹ ಇತಿಹಾಸಗಳನ್ನು ನಾವು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಇಲ್ಲಿಂದ ಮೇಲ್ಗಡೆ ಹೋದ್ರೆ ದೇವಿ ದೇವಸ್ಥಾನ ಕೂಡ ಸಿಗ್ತದೆ. ಅವರ ಭಟ್ರು ಕೂಡ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಹೇಳಿದ್ದಾರೆ ಅಲ್ಲಿಯ ದೇವಸ್ಥಾನದ ಬಗ್ಗೆ. ಇದೇ ಅದು ದೇವಿ ದೇವಸ್ಥಾನ. ತ್ರಿಪಾದ ಗಾಯತ್ರಿ ದೇವಿ. ಆವಾಗಿನ ಕಾಲದಲ್ಲಿ ಇವರು ಋಷಿಮುನಿಗಳು ತಪಸ್ಸಿಗೆ ಕೂತ್ಕೊಂಡಾಗ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ಕೇಳ್ತಾರೆ, ಎದಕ್ಕೆ ಸಲುವಾಗಿ ನೀವು ಇದು ತಪಸ್ಸು ಮಾಡಿದ್ರಿ ಅಂತ ಕೇಳಿದಾಗ ಅವಾಗ ಅವರು ಹೇಳ್ತಾರೆ, ಇಲ್ಲ, ನಾವು ನಮ್ಮ ಹತ್ರ ಒಬ್ರು ದೇವಿ ಇದ್ದಾರೆ, ನೀವು ಆಶೀರ್ವಾದ ಮಾಡೋದ್ರಿಂದ ಶಕ್ತಿ ಬರುತ್ತೆ ಅಂತ ಹೇಳಿದಾಗ ಇವರು ಬ್ರಹ್ಮದೇವರು ಇವರಿಗೆ ಆಶೀರ್ವಾದ ಮಾಡಿದಾಗ 3 ಪಾದವನ್ನು ಬರುತ್ತೆ. ಇದಕ್ಕೆ ತ್ರಿಪಾದ ಗಾಯತ್ರಿ ದೇವಿ ಅಂತೇಳಿ, ಪಂಚಮುಖಿ ಮತ್ತು ತ್ರಿಪಾದ ಗಾಯತ್ರಿ ದೇವಿ. ಈ ಕಡೆಗೆ ಬಂದು 5 ಕೈ, ಈ ಕಡೆಗೆ 4, ಈ ಕಡೆ 4, 8, ಮಧ್ಯದಲ್ಲಿ 2, 10. ಇವ್ರದ್ದು ಬಂದು ಮೂಲಪೀಠ ಬಂದು ಕಮಲದ ಮೇಲೆ ಕೂತ್ಕೊಂಡಿರೋದು. ಎರಡು ಕೈಯಲ್ಲಿ ಕಮಲದ. ಆಯ್ತು, ಬೇಕಂದ್ರೆ ಫೋಟೋ ತಕೋಬಹುದು. ಈ ಕಡೆಯಿಂದೆಲ್ಲ ಹೋಗಿ ಇಲ್ಲಿ ಬರ್ತಿದ್ದಾರೆ. ಅಲ್ಲಂತ ಉಂಟು, ಅಲ್ಲಿ ದೇವಸ್ಥಾನ ಇರುದಾ? ಅಂದ ನಾನು ಕೂಡ ಮಾಡ್ತಾರೆ ಭಯಂಕರ ಗಣಪತಿದ. ನಮಗ್ ಮಿತ್ರ ರಾವಂತ ಗಣಪತಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಮಾತ್ರ ಆಮೇಲೆ ಹತ್ತಿಕೊಂಡು ಹೋದ್ರಂತೆ. ಅಲ್ಲಿ ರಿನಾಮಲ್ ಹಾಕಿದ್ದಾರೆ, ಗಣಪತಿ ದೇವಸ್ಥಾನ ಉಂಟಂತ ಅಲ್ಲಿ. ನಾವು ಬಂದ ಸದೇ ನೋಡ್ಲಿಕ್ಕೆ, ಬಟ್ ನಮಗೆ ಅಲ್ಲಿ ಮೇಲೆ ಹತ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಇವರು ವಿಡಿಯೋ ಎಲ್ಲ ಮಾಡಿ ಬಂದಿದ್ದಾರಂತೆ. ಸೊ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ಈ ವಿಜಯನಗರ ಸಾಮ್ರಾಜ್ಯ ತುಂಬ ಚಂದ ಉಂಟು. ಇದು ಖಾಲಿ ವಿಡಿಯೋ ಮಾಡಿ ಫೋಟೋಸ್ ತೋರಿಸಿ ಪ್ರಯೋಜನ ಇಲ್ಲ. ಓನ್ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ನಾನು ಹೇಳಿದ್ದಕ್ಕೆ ಸ್ವಲ್ಪ ಮೀನಿಂಗ್ ಬರ್ತದೆ. ಸೊ ನೋಡ್ಬೋದು ನೀವು, ತುಂಬ ಚಂದ ಉಂಟು. ಈಗ ಯಾವುದು ಕೂಡ ಇಲ್ಲಿ ಪೂಜೆ ನಡೆಯೋದಿಲ್ಲ, ಖಾಲಿ ನಾವು ಶಿಲ್ಪಕಲಾಕೃತಿಯ ನೋಡ್ಲಿಕ್ಕೆ ಮಾತ್ರ ಬರ್ಬೋದು, ಬೇರೇನು ಕೂಡ ಇಲ್ಲಿಲ್ಲ. ಫ್ರೆಂಡ್ಸ್, ನೀವೀಗ ಇಲ್ಲಿ ಎದುರುಗಡೆ ನೋಡ್ತಿದ್ದೀರಲ್ಲ, ಇದೇ ಕಡಲೆಕಾಳು ಗಣಪತಿ. ಇದು 18 ಅಡಿ ಎತ್ತರದಲ್ಲಿದೆ. ಇದು ಏಕಶಿಲೆಯಿಂದ ನಿರ್ಮಿಸಿದ ಗಣಪತಿ. ಹಾಗೆ ಈ ಗಣಪತಿ ಎದುರುಗಡೆಯಲ್ಲಿ ದೊಡ್ಡ ದೊಡ್ಡದಾದ ಕಂಬಗಳಿಂದ ಕೂಡಿದ ಮಂಟಪ ಕೂಡ ಇದೆ.